ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಇದೇ ಬಾಗೇಪಲ್ಲಿ ಜನತೆಗೆ ಅದೇ ಯಾವುದು ಕೆಲಸವನ್ನ ಮಾಡದ ಸುಬ್ಬಾರೆಡ್ಡಿ ಕಾಂಗ್ರೆಸ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಟೇಗಳನ್ನ ತರ್ತಾ ಇರಲಿಲ್ಲ. ಸಂದೇಶ ಆಗ್ಲಿ ಅವರ ಸಂಘಟನೆಗಳಾಗ್ಲಿ ನಮ್ಮ ಊರಿನ ಕಡೆ ತಲೆ ಹಾಕಬಾರ್ದು ಅಂತ. ಅಷ್ಟೇ ಅಲ್ಲ, ಅವರ ಚೇಳಗಳನ್ನ ಪೊಲೀಸರನ್ನ ಮುಂದೆ ಬಿಟ್ಟು ನಮ್ಮನ್ನ ತಡೆಯುವಂತ ಕೆಲಸಗಳನ್ನ ನಿರ್ಮಿಸ್ತಾ ಇರಲಿಲ್ಲ. ಸುಬ್ಬಾರೆಡ್ಡಿ ಇದೇ 4ನೇ ತಾರೀಕು ನಾವೆಲ್ಲ ಒಂದಾಗ್ತೀವಿ. ಬರೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶನೇ ನಿನ್ನ ಭ್ರಷ್ಟಾಚಾರವನ್ನ ನೋಡೋ ರೀತಿ ನಾವು ಮಾಡೇ ಮಾಡ್ತೀವಿ. ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ನಾನೇನು ತಪ್ಪೇ ಮಾಡೇ ಇಲ್ಲ ಸಂದೇಶ್. ನಿನ್ಗ್ಯಾರೋ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ನಾನು ರಾಜಕೀಯಕ್ಕೆ ಬಂದಿರೋದೇ ಜನಸೇವೆಗೆ ಮಾತ್ರ. ಸರ್ಕಾರ ನನ್ಗೆ ಏನು ಸಂಬಳವನ್ನ ನೀಡ್ತಿದ್ಯೋ ಆ ಸಂಬಳ ಬಿಟ್ಟು ನಾನು ಯಾವ್ದಾದ್ರು ಭ್ರಷ್ಟಾಚಾರವನ್ನ ಮಾಡಿರೋದು ನೀನು ತೋರಿಸ್ಬಿಡು, ನಾನೇ ನೇರವಾಗಿ ಜೈಲಿಗೆ ಹೋಗ್ಬಿಡ್ತೀನಿ. ಬಾನೇರ ಸಂದರ್ಶನಕ್ಕೆ ಅಂತ ಕರೆದ್ಬಿಟ್ಟಿದ್ರೆ ಇದೇ ಸುಬ್ಬಾರೆಡ್ಡಿ ಇದೇ ಬಾಗೇಪಲ್ಲಿ ಜನತೆಗೆ ದೇವರಾಗ್ಬಿಡ್ತಿದ್ದ. ಅದೇ ಯಾವುದು ಕೆಲಸವನ್ನ ಮಾಡದ ಸುಬ್ಬಾರೆಡ್ಡಿ ಕಾಂಗ್ರೆಸ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಟೇಗಳನ್ನ ತರ್ತಾ ಇರಲಿಲ್ಲ. ಸಂದೇಶ ಆಗ್ಲಿ ಅವರ ಸಂಘಟನೆಗಳಾಗ್ಲಿ ನಮ್ಮ ಊರಿನ ಕಡೆ ತಲೆ ಹಾಕಬಾರ್ದು ಅಂತ. ಅಷ್ಟೇ ಅಲ್ಲ, ಅವರ ಚೇಳಗಳನ್ನ ಪೊಲೀಸರನ್ನ ಮುಂದೆ ಬಿಟ್ಟು ನಮ್ಮನ್ನ ತಡೆಯುವಂತ ಕೆಲಸಗಳನ್ನ ನಿರ್ಮಿಸ್ತಾ ಇರಲಿಲ್ಲ. ಸುಬ್ಬಾರೆಡ್ಡಿ ಇದೇ 4ನೇ ತಾರೀಕು ನಾವೆಲ್ಲ ಒಂದಾಗ್ತೀವಿ. ಬರೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶನೇ ನಿನ್ನ ಭ್ರಷ್ಟಾಚಾರವನ್ನ ನೋಡೋ ರೀತಿ ನಾವು ಮಾಡೇ ಮಾಡ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಗೆಲ್ಲ ಒಂದು ಒಳ್ಳೆ ಮಾತನ್ನ ಹೇಳ್ಕೊಟ್ಟಿದ್ದಾರೆ. ಸಂಘಟನೆ ಅಂದ್ರೆ ನದಿ ನೀರಲ್ಲಿ ಕೊಚ್ಕೊಂಡು ಹೋಗೋ ಮರಳು ಕಣಗಳಾಗಬಾರ್ದು, ಅದನ್ನ ದಿಕ್ಕು ಬದಲಾಯಿಸಿಲ್ಲೋ ಬಂಡೆಗಳಾಗಿ ನಿಲ್ಬೇಕು ಅಂತ. ನಿನ್ ಜೊತೆ ಇರೋ ಸಂಘಟನೆಗಳು ನದಿ ನೀರಲ್ಲಿ ಕೊಚ್ಕೊಂಡು ಹೋಗೋ ಮರಳು ಕಣಗಳಾದ್ರೆ ಆ ರಭಸವಾಗಿ ಬರೋ ನದಿ ನೀರನ್ನ ದಿಕ್ಕು ಬದಲಾಯಿಸಿಲ್ಲೋ ಬಂಡೆಗಳು ನನ್ನ ಸ್ನೇಹಿತನ ಸಂದೇಶ್ ಅವರ ಸಂಘಟನೆ. ನಿನ್ನಂತ ಅಯೋಗ್ಯರಿಗೆ ನಾವೇ ಹೇಳೋದು ಒಂದೇ, ಜೈ ಭೀಮ್.